1996ರಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರಿ. ಆಗ ಇದ್ದ ಟೆಕ್ನಾಲಜಿ ಅಂದರೆ ಏನು, ಹ್ಯಾರಿ 3 ಕ್ಯಾಮ್ರಾ, ರೋಲು, ಸೌಂಡ್ ನೆಗೆಟಿವು ಇದೆಲ್ಲ ಇತ್ತು. ಈಗ ಟೆಕ್ನಾಲಜಿ ಭಾಳಷ್ಟು ಬದಲಾವಣೆ ಆಗಿದೆ. ಈ ಬದಲಾವಣೆನ ನೀವು ಯಾವ ರೀತಿ ಸ್ವಾಗತಿಸ್ತೀರಿ? ಯಾವ ರೀತಿ ಆಗ್ತಾ ಇದೆ? ಮುಂದೆ ಏನಾಗ್ಬೋದು? ಚೇಂಜಸ್ ಬಂದ್ಬಿಟ್ಟು ಯಾವತ್ತು ಇನ್ನೆವಿಟೇಬಲ್. ಚೇಂಜಸ್ ಆರ್ ಇನ್ನೆವಿಟೇಬಲ್ ಆ್ಯಂಡ್ ಐ ಥಿಂಕ್ ನೀವು ಸ್ವಾಗತಿಸದೇ ಇರಿ, ಚೇಂಜಸ್ ಆಗ್ತಾನೆ ಇರುತ್ತೆ. ನಾವು ಒಂದು ಕಡೆ ಸ್ಟಕ್ ಆಗಿರೋಕ್ಕಾಗಲ್ಲ. ವ್ಯಕ್ತಿಗಳಾಗಿ ನಾವೇ ಚೇಂಜ್ ಆಗಬೇಕಾದ್ರೆ ಟೆಕ್ನಾಲಜಿ ಚೇಂಜ್ ಆಗೋದ್ರಲ್ಲಿ ಏನು ಸರ್ಪ್ರೈಸೇ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ, ಟೆಕ್ನಾಲಜಿ ಬಂದ್ಬಿಟ್ಟು ಐ ಥಿಂಕ್ ಅಗೇನ್ ಇಟ್ ಇಸ್ ಕ್ರಿಯೇಟೆಡ್ ಬೈ ಮ್ಯಾನ್ ಆ್ಯಂಡ್ ಅಗೇನ್ ಫಾರ್ ಅ ಪರ್ಪಸ್. ಸೊ ಎಲ್ಲೋ ಒಂದು ಕಡೆ ನಮಗೆ ಟೈಮ್ ತುಂಬ ಸೇವ್ ಆಗ್ತಾ ಇರುತ್ತೆ. ಇವತ್ತು ನೀವು ಆ ಟೆಕ್ನಾಲಜಿ ಕಂಪೇರ್ ಮಾಡೋಕ್ಕೆ ಹೋದರೆ ಅವತ್ತಿಗೆ ಅದು ಕರೆಕ್ಟ್, ಇವತ್ತಿಗೆ ಇದು ಕರೆಕ್ಟ್, ನಾಳೆಗೆ ಬೇರೆ ಇರುತ್ತೆ, ಇದೇ ಹಳೇದಾಗೋಗುತ್ತೆ ಅವಾಗ ನಮ್ಮ ಅಗೇನ್ ವ್ಯಕ್ತಿಗಳ ಥರನೇ. ಸೊ ಅಗೇನ್ ಇಟ್ ಇಸ್ ಆ್ಯಂಡ್ ಸೆಕೆಂಡ್ಲಿ ನಾವು ಮೆಚ್ಯೂರ್ ಈಗ ಲೈಫಲ್ಲಿ ನಾವು ಹೇಳ್ತಾ ಇರ್ತೀವಲ್ಲ ವೀರೇಶ್, ನಾವು ಮುಂಚೆ ಇದ್ದಾಗಲ್ಲ ಐ ಆಮ್ ಆಲ್ಸೋ ಲಿಟಲ್ ಮೆಚ್ಯೂರ್ಡ್, ನಾವು ಥಿಂಕಿಂಗ್ ಬೇರೆ ಥರ ಇರುತ್ತೆ ಅಂತ. ಅದೇ ಥರ ಟೆಕ್ನಾಲಜಿ ಇದೆಯಲ್ಲ ಅದನ್ನೂ ಅಳವಡಿಸ್ಕೊಬೇಕು. ನಾವು ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ವ್ಸ್. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು. ಸಿ ಲೈಫ್ ಬಗ್ಗೆ ನಾವು ಹೇಗೆ ಹೋಗ್ತಾ ತಿಳ್ಕೊತೀವೋ, ಟೆಕ್ನಾಲಜಿ ಈಸ್ ಅ ಬಬಲ್ ಆಫ್ ಲೈಫ್, ಸ್ಮಾಲ್ ಥಿಂಗ್ ಇನ್ ಲೈಫ್. ವಿ ಹ್ಯಾವ್ ಟು ಅಪ್ಗ್ರೇಡ್. ಅದರ್ವೈಸ್ ಏನಾಗುತ್ತೆ, ನಾವು ಅಲ್ಲೇ ಸ್ಟಾಕ್ ಆಗ್ತೀವಿ. ಬಟ್ ಅಗೇನ್ ದಿಸ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ ಥಿಂಕಿಂಗ್ ಆಫ್ ಅ ಸಿನಿಮಾ ಸ್ಕ್ರಿಪ್ಟ್ ಇದೆಯಲ್ಲ, ಇದು ಟೆಕ್ನಾಲಜಿ ಥರ ಚೇಂಜ್ ಆಗಲ್ಲ. ಇಟ್ ಈಸ್ ಆಲ್ವೇಸ್ ದ ಸೇಮ್. ಪ್ರೆಸೆಂಟೇಷನ್ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ಇಟ್ ಈಸ್ ಸೋ ಮಚ್ ಬೆಟರ್ ಕೂಡ ಆಗಿದೆ ಇವತ್ತು ಎಲ್ಲೋ ಒಂದು ಕಡೆ. ಬಟ್ ಮೈನಸಸ್ ಜಾಸ್ತಿ ಇದ್ದಾವೆ. ಮೈನಸಸ್ ಜಾಸ್ತಿ ಏನು ಅಂದರೆ, ಮುಂಚೆ ನಮಗೊಂದು ನೆಗೆಟಿವ್ ಇರೋದು, ನೆಗೆಟಿವ್ ಇದ್ದು ಪ್ರಿಂಟ್ ಹಾಕ್ತಾಯಿದ್ವಿ. ಸೊ ಪ್ರಿಂಟ್ ಹಾಕಿದ್ಮೇಲೆ ಹೊರಗಡೆ ಹೋಗೋದು. ಇವತ್ತು ಯಾವ ಒಂದು ಹಾರ್ಡ್ ಡಿಸ್ಕಲ್ಲಿ ಬೇಕಾದ್ರೆ ಹೊರಗಡೆ ಹೋಗುತ್ತದು. ಸೊ ನೀವು ನಿಮ್ಮ ಲೈಫು, ನಿಮ್ಮ ಸಿನಿಮಾ, ನಥಿಂಗ್ ಇಸ್ ಸೆಕ್ಯೂರ್ ಟುಡೇ. ಎನಿಥಿಂಗ್ ಕ್ಯಾನ್ ಗೋ ಟು ಎನಿವೇರ್. ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ರಿಲೀಸ್ ಆಗ್ಬೋದು. ಯಾರೋ ಒಬ್ಬ ನೀವು ಮಾಡಿರೋದಕ್ಕೆ ಓನರ್ ಆಗಿ ಕೂತಿರ್ತಾರೆ. ಆಲ್ ಆನ್ ದ ಡಿಜಿಟಲ್ ಸ್ಕೇಲ್. ಸೊ ಏನಾಗಿದೆ, ಎಲ್ಲ ಥರನೂ ಪ್ಲಸ್ ಎಷ್ಟಿದೆಯೋ ಮೈನಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಅಲ್ಲ, ಆಗ 1 ಕೋಟಿನಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ವಿ. ಈಗ ಈ ಹೊಸ ಟೆಕ್ನಾಲಜಿಗಳು ಮತ್ತು ಹೊಸ ಎಕ್ವಿಪ್ಮೆಂಟ್ಸ್ಗಳು ಎಲ್ಲ ಬಂದಾಗ, ಐ ಆಮ್ ಟೆಲಿಂಗ್ ಇನ್ಕ್ಲೂಡಿಂಗ್ ದ ಆರ್ಟಿಸ್ಟ್ ರೆಮ್ಯುನರೇಷನ್, ಪ್ರತಿಯೊಂದನ್ನು ಚೇಂಜ್ ಆದಾಗ ಈಗ ಒಂದು 10 ಕೋಟಿ ಕಮ್ಮಿ ದೊಡ್ಡ ಸಿನಿಮಾಗಳು ಮಾಡೋಕ್ಕಾಗೋದಿಲ್ಲ. ಸ್ಟಾರ್ ಸಿನಿಮಾಗಳು 10 ಕೋಟಿ, 15 ಕೋಟಿ, 20 ಕೋಟಿ ತನಕ ಹೋಗ್ತಾ ಇದೆ. ಇಷ್ಟು ಕೋಟಿ ಹಾಕಿ ಇನ್ವೆಸ್ಟ್ ಮಾಡಿದಾಗ ಪ್ರೊಡ್ಯೂಸರ್ ಯಾವತ್ತೂ ರಿಸ್ಕಲ್ಲಿರ್ತಾರೆ. ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಮುಂಚೆನೇ ಆನ್ಲೈನಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಇದಕ್ಕೆ ಸ್ಟಾರ್ಸ್ಗಳು ಇಲ್ಲ ಪ್ರೊಡ್ಯೂಸರ್ಸು ಯಾವ ರೀತಿಯ ಕಂಟ್ರೋಲ್ ತೊಗೋಬೋದು, ಏನು ಮಾಡ್ಬೋದು? ಸೊ ಐ ಗೆಸ್ ಇಟ್ ಈಸ್ ಅ ಸರ್ವೈವಲ್. ಇಟ್ ಈಸ್ ಅ ಫೈಟ್ ಫಾರ್ ಸರ್ವೈವಲ್. ಇಟ್ ಈಸ್ ಅ ಫೈಟ್ ಅಗೇನ್ಸ್ಟ್ ದಿ ನಾಟ್ ಸೊ ರೈಟ್ ಥಿಂಗ್ಸ್ ಆಫ್ ಲೈಫ್. ಈ ಸರ್ವೈವಲ್ ಫೈಟ್ ಇವತ್ತಿಂದ ಅಲ್ಲ, ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಹಿಂದೆಯಿಂದ ಇದೆ ಇದು. ಅಲ್ಲ, ಆಗ ನಮಗೆ ಪರ್ಪೆಚುವಲಿ ಬರ್ತಾನೆ ಇರುತ್ತೆ. ಆ್ಯಂಡ್ ಇನ್ನೊಂದು, ನೀವೇನು ಹೇಳ್ತಾ ಇದ್ದೀರಿ, ಇವತ್ತು ಒಬ್ಬರು ದೊಡ್ಡ ಸಿನಿಮಾ ಮಾಡಬೇಕು ಅಂದರೆ 20 ಕೋಟಿ ಯಾರು ಮನೆಯಿಂದ ತಂದು ಹಾಕಲ್ಲ ವೀರೇಶ್. ಆ 20 ಕೋಟಿ ಮಾಡಬೇಕಾದ್ರೆ ನಾವು ಎಷ್ಟು ಮಟ್ಟಿಗೆ ಕಷ್ಟಪಟ್ಟು ಬೆಳೆದಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟ್. ಸೊ ನೀವೇನು ಹಾಕಿದ್ದೀರಾ, ಮಾರ್ಕೆಟಿಂದ ದುಡ್ಡು ಬರುತ್ತಲ್ಲ, ಮಾರ್ಕೆಟಿಂದ ದುಡ್ಡು ಬಂದಾಗಲೇ ಅದು 20 ಕೋಟಿ ಸಿನಿಮಾ ಆಗುತ್ತೆ ಹೊರತು ಯಾರು ಮನೆಯಿಂದಾನೇ 20 ಕೋಟಿ ತಂದು ಹಾಕಿಲ್ಲ ಇವತ್ತವರೆಗೂ. ದೇರ್ ಇಸ್ ಅ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟ್ ಇಸ್ ವಾಟ್ ವಿ ಹ್ಯಾವ್ ಕ್ರಿಯೇಟ್ ಆದಮೇಲೆ ಒಂದು ರೆಮ್ಯುನರೇಷನ್ ಫಿಕ್ಸ್ ಆಗ್ತವೆ. ಸಿಂಪಲ್. ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ. ಒಂದು ಲಾಜಿಕಲಿ ತೊಗೊಳಕ್ಕೆ ಹೋದರೆ ಒಂದು 20 to 25%, 20% ಆಫ್ ಯುವರ್ ಬಿಸ್ನೆಸ್ನ ಒಬ್ಬ ಚಾರ್ಜ್ ಮಾಡ್ತಾನಂದರೆ ಆ ಬಿಸ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒದ್ದಾಡಿದಾನಲ್ಲ. ಆ ಬಿಸ್ನೆಸ್ ಕ್ರಿಯೇಟ್ ಆದಮೇಲೆ ಎಷ್ಟೋ ಜನ ಬಂದಿರೋದು ಸಿನಿಮಾ ಮಾಡೋಕ್ಕೆ ಆ ಕಲಾವಿದ್ರ ಜೀವನದಲ್ಲಿ. ಗೊತ್ತಾಯ್ತಲ್ಲ. ಹಳಬರು ಅಂತ ಇದ್ದಾಗ ಇವತ್ತಿಗೂ ಬೇರೆ ರೇಟಿಗೆ ಮಾಡ್ತಾರೆ ಎಲ್ಲರೂ. ಯಾಕಂದರೆ ಅವತ್ತಿಂದ ನಮ್ಮ ಒಟ್ಟಿಗಿದ್ದಾರೆ, ಕೈ ಹಿಡ್ಕೊಂಬಂದಿದ್ದಾರೆ, ನಾವು ಓಡಾಡಿದ್ದೀವಿ, ಹಾಗೇನ್ಬಿಟ್ಟು ಅಂತಲೂ ಇದೆ. ಸೊ ಇಟ್ಸ್ ಆಲ್ ಅ ಗಿವ್ ಆ್ಯಂಡ್ ಟೇಕ್. ನೀವು ಆನ್ಲೈನಲ್ಲಿ ಬರುತ್ತೆ ಅಂತ ಏನು ಹೇಳ್ತೀರಿ, ಈಗ ಇದು ಪರಸ್ಪರವಾಗಿ ನೀವು ಮಾತಾಡೋಕ್ಕಾಗಲ್ಲ. ದಿಸ್ ಫೈಟ್ ಗೋಸ್ ಬಿಯಾಂಡ್ ಅಸ್. ನಾವು ಕೂತು ಡಿಬೇಟ್ ಮಾಡ್ಬೋದು. ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ಡಿಬೇಟ್ಸ್. ಐ ಓನ್ಲಿ ನೋ ಒನ್ ಥಿಂಗ್. ನಿಮ್ಮದು ಅಂತ ಬಂದಾಗ ಯು ಶುಡ್ ಲರ್ನ್ ಟು ಸೆಕ್ಯೂರ್ ಇಟ್ ಇನ್ ಎವ್ರಿ ವೇ. ಯು ಹ್ಯಾವ್ ಟು ಬಿ ಹಾರ್ಶಾಗೇ ಇರಬೇಕು ನಾವು. ಇಲ್ಲಿ ಏನಾಗುತ್ತೆ, ಕೆಲವು ಕಡೆ ಇಮೋಷ್ನಲ್ ಆಗಿ ನಾವು ನಂಬಿಕೆಗಳನ್ನ ಮಾಡೋಕ್ಕೆ ಹೋಗ್ತೀವಿ. ಇದನ್ನು ಡಿಸ್ಕನ್ನ ಹುಷಾರಾಗಿ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಬಂದುಬಿಡಿ, ನೀನೆಲ್ಲ ಆಫ್ ಮಾಡ್ಕೊಂಡು ಹೋಗ್ಬಿಡ್ತೀರಲ್ಲ, ನಿಮ್ಮ ಕೈಲಿರುತ್ತೆ. ಸಿ ವೈ ಡು ಯು ವಾಂಟ್? ಇವಾಗ ನೀವೊಂದು ಸಿಂಪಲ್ ಮಾತು ಹೇಳಿದ್ರಿ, ಇಷ್ಟು ಕೋಟಿ ಹಾಕಿದ್ಮೇಲೆ ಯಾಕೆ ನಂಬ್ತಾ ಇದ್ದೀರಾ? ಏನು ನಂಬಿಲ್ಲ ಅಂದರೆ ಸಿನಿಮಾ ಹೊರಗೆ ಬರಲ್ವಾ? ನಂಬಿಕೆನೇ ಜೀವನ ಮಾಡ್ಕೊಂಬಿಡಿ. ಜೀವನದಲ್ಲಿ ನಂಬಿಕೆ ಬೇಕು. ಓಕೆ, ನಾನು ಹೇಳೋದು ನಿಮ್ಮದು ಅಂದಮೇಲೆ ಖಂಡಿತವಾಗ್ಲೂ ಹೇಳಿ, ಇಲ್ಲ ತೆಗಿಬೇಡ, ಸ್ವಿಚ್ ಇಟ್ ಆಫ್, ನೀವು ತೆಗೀರಿ, ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಡಿ, ನೀವು ತೆಗಿಬೇಡಿ,
ಬಿಕಾಸ್ ಐ ಟೆಲ್ ಯು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಏನಾಗುತ್ತೆ, ಕಳ್ಳತನಕ್ಕೆ ಅವರು ಒಂದು ದಾರಿ ಹುಡುಕ್ತಾನೆ ಇರ್ತಾರೆ. ಹಾಗನ್ಬಿಟ್ಟು ಪೊಲೀಸವರು ಕೈ ಮೇಲೆ ಕೈ ಹಾಕೊಂಡು ಕೂತಿಲ್ವೇ, ಅವರು ಒಂದು ದಾರಿ ಹುಡುಕ್ತಾ ಇರ್ತಾರೆ ಎಲ್ಲಾದರೂ ಸರಿಪಡಿಸೋಕ್ಕೆ. ನಾವು ಇಟ್ ಈಸ್ ಅನ್ ಅಟೆಂಪ್ಟ್ ವಿ ಆಲ್ ಹ್ಯಾವ್ ಟು ಡೂ ಇಂಡಿವಿಜುವಲಿ. ಒಂದು ಲಾ ಎನ್ಫೋರ್ಸ್ಮೆಂಟ್ ಆಗಲ್ಲ ಇದಕ್ಕೆ, ಗೊತ್ತಾಯ್ತಲ್ಲ. ಒನ್ ಥಿಂಗ್ ಇಸ್, ಇವಾಗ ಇದು ನಂದು ಅಂತ ಅಂದ್ಕೊಂಡ್ಮೇಲೆ ಯಾವುದೇ ಹದ್ದು ಮಿದ್ದು ಮೀರಿ ಕೂಡ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳೋದು ಕಲಿಬೇಕು. ಯಾಕೆ ನಮ್ಮ ಮಗುನ ನಾವು ಪ್ರೊಟೆಕ್ಟ್ ಮಾಡಲ್ವಾ? ಮಳೆ ಬಂದರೆ ಅಡ್ಡ ಇಡ್ತೀವಿ, ಎಲ್ಲ ಮಕ್ಕಳನ್ನ ನಾವು ನೋಡ್ಕೊಳಕ್ಕಾಗತ್ತೆ ಅನ್ನೋ ಕೆಪಾಸಿಟಿ ನೋಡ್ಕೊಳಕ್ಕಾದಾಗ ಅದು ನೋಡಿದ್ದೀವಿ ನಾವು. ಅದು ಯಾವುದೋ ಮಗು ನಿಂತಿದೆ ಅಂತ ಬಾ ನಿಂತ್ಕೊಳ್ಳಿ, ಏನು ಯಾರು ನಿಮ್ಮ ತಂದೆ ತಾಯಾರು ಬನ್ನಿ. ನನಗಿರೋ ಎರಡು ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಮಾಡ್ಬೋದು. ಮೊದಲನೇದು ನಮ್ಮದು, ಕರೆಕ್ಟ್. ಈಗ ನಂದು ಸಿನಿಮಾ ಅಂದಮೇಲೆ ಈಗ ಎಡಿಟಿಂಗ್ ಇರಲಿ ಇನ್ನೊಂದಿರಲಿ, ನಾವು ಕೆಲವು ದಿನ ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ಭಾಳ ಸ್ಟ್ರಿಕ್ಟಾಗಿ ಮೊಬೈಲಲ್ಲಿ ತೆಗಿಬೇಡಿ ಅಂತ ಹೇಳ್ತೀವಿ. ಯಾವುದು ಯಾರಿಗೂ ಡೌನ್ಲೋಡ್ ಆಗಬಾರ್ದು. ಈಗ ಕೆಲವು ಕಡೆ ನಮ್ಮ ಸಿನಿಮಾದಲ್ಲಿ ನಿರ್ಮಾಪಕರು ಅಂತ ಇದ್ದಾಗ ನಾವೇ ಫಸ್ಟ್ ಹೇಳ್ಬಿಡ್ತೀವಿ, ನಿರ್ಮಾಪಕರಿಗೆ ಮೊಬೈಲಲ್ಲಿ ಏನು ಇಟ್ಕೊಂಬೇಡಿ ಸರ್, ಏನು ತೊಗೊಂಬೇಡಿ. ಅದು ಕನ್ವರ್ಟ್ ಆದರೆ ತಾನೇ ನಿಮಗೆ ಬರೋದು. ಆತಂಕ ಯಾಕೆ, ಆ ಥರ ಯಾಕೆ? ಹೋಗಿ ಎಡಿಟಿಂಗ್ ರೂಮಲ್ಲಿ ನೋಡೋಣ, ಕೂತ್ಕೊಳ್ಳೋಣ, ಆನಂದಿಸಿ ಹೊರಗೆ ಬನ್ನಿ. ಕೊಡು, ನಾನು ಮೊಬೈಲಲ್ಲಿ ಹಾಕ್ಕೊಂಡು ನನ್ನ ಮನೆಯವ್ರು ತೋರಿಸ್ಬೇಕು. ಅಗೇನ್ ನಾವು ಯು ಆರ್ ಮೇಕಿಂಗ್ ರೂಮ್ ಫಾರ್ ಇಟ್. ಕರೆಕ್ಟ್, ಯು ಆರ್ ಮೇಕಿಂಗ್ ರೂಮ್ ಫಾರ್ ಇಟ್. ಅವ್ರು ಮಾಡಿಲ್ಲ, ನೀವು ಮಾಡ್ತಾ ಇದ್ದೀರ ಈಗ. ಸೊ ನೆಕ್ಸ್ಟ್ ಯಾರಿಗ ನಾ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಸರ್ ನಾವಲ್ಲ ಸರ್ ಅವತ್ತು ಅವ್ರು ಮಾಡಿಸ್ಕೊಂಡೋದ್ರು ಹೆಂಗೋಯ್ತು. ಇವಾಗ ನಾವು ಮೊದಲನೇ ಒಂದು ಸುಳ್ಳಿಂದ ತಾನೇ ಇನ್ನು 10 ಸುಳ್ಳು ಉಟ್ಕೊಳೋದು. ನಾನು ಹೇಳೋದು ಅದನ್ನೇ ಸ್ವಲ್ಪ ಅವಾಯ್ಡ್ ಮಾಡಿ. ಅರ್ಥ ಆಯ್ತಾ? ನೀವೇನು ಹೇಳಿದ್ರಿ 1 ಕೋಟಿ ರೂಪಾಯಿಗೆ ಸಿನಿಮಾ ಅಂತ, ಇವತ್ತಿಗೂ ಮಾಡ್ಬೋದು ವೀರೇಶ್, ಇವತ್ತಿಗೂ ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ಇಟ್ ಈಸ್ ಬಿಸ್ನೆಸ್ ಬೈ ದಿ ಎಂಡ್ ಆಫ್ ದ ಡೇ. ಇಂಥವ್ರನ್ನ ಇಟ್ಕೊಂಡು ನಾನು ಇಷ್ಟು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂದಾಗ ಅಷ್ಟು ಇನ್ವೆಸ್ಟ್ ಮಾಡಿ ಅಷ್ಟೊಂದು ಹೊರಗಡೆ ತೊಗೊಬೇಕಾಗಿರೋದು ನಮ್ಮ ಕೆಪಾಸಿಟಿ. ಇವಾಗ ನಾವು ನಮ್ಮದೇ ಸಿನಿಮಾ ನಿರ್ಮಾಣ ಮಾಡಿ ಮಾಣಿಕ್ಯ ಅಂತ ಮಾಡಿದಾಗ ವಿ ಇನ್ವೆಸ್ಟೆಡ್ ಆಲ್ಮೋಸ್ಟ್ ಅಬೌಟ್ ಸೋ ಮೆನಿ ಕ್ರೋರ್ಸ್, 12-13-14 ಕ್ರೋರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಅದಕ್ಕೆ ನಾವು. ಬಟ್ ಈಗ ಜಿಗರ್ ತಂಡ ಮಾಡಿದೆ ನಾನು. ಜಿಗರ್ ತಂಡಗೆಲ್ಲ ಹೊಸ ಕಲಾವಿದರು, ರವಿಶಂಕರ್ ಅಂತವ್ರು ಸಪೋರ್ಟ್ ಮಾಡಿದ್ರು, ಸಾಧು ಕೋಕಿಲ ಅಂತವ್ರು ಸೀನಿಯರ್ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ವಿ ಇನ್ವೆಸ್ಟೆಡ್ ಅಬೌಟ್ ಕ್ವೈಟ್ ಅ ಲಾಟ್ ಆಫ್ ಮನಿ ಇನ್ ದಟ್ ಆಲ್ಸೋ. ಬಟ್ ಹೌ ವಿ ಸೆಕ್ಯೂರ್ಡ್ ಇಟ್. ಕರೆಕ್ಟ್. ಪ್ರಮೋಷನ್ಸ್ ಹೇಗೆ ಮಾಡಬೇಕು, ಹೊಸಬ್ರದ್ದು ಅನ್ನೋಕ್ಕೂ ನಾನು 3 ತಿಂಗಳು 4 ತಿಂಗಳಲ್ಲಿ ತೆಗಿಲ್ಲ, ಅದು 1 ವರ್ಷ ಆಯಿತು ಪ್ರಾಜೆಕ್ಟ್ ಅದು. ಬಟ್ ವಿ ಸೆಕ್ಯೂರ್ಡ್ ಏನೇನು ಬೇಕೋ ಪ್ರಮೋಷನ್ಸ್ ಮಾಡಿ, ನಿಮ್ಮಂಥ ಸ್ನೇಹಿತರೊಟ್ಟಿಗೂ ನಾವು ಸಹಕಾರಗಳನ್ನ ತೊಗೊಂಡು ಏನೇನು ಪ್ರಮೋಷನ್ ಮಾಡಬೇಕಾಗುತ್ತೋ ಮಾಡಿದ್ವಿ. ವಿ ಹ್ಯಾವ್ ಟು ಸೆಕ್ಯೂರ್. ನಾವು ಬದುಕಿರೋ ತನಕ ನೀವೊಬ್ಬರು ಬದುಕ್ತೀರಾ, ಸಾಯ್ಬೇಕಾದ್ರೆ ವೀರೇಶ್ ಅವರು ಹೆಚ್ಚು ಕಮ್ಮಿ ಆಯಿತು ಅಂದ್ಬಿಟ್ಟು ಇನ್ನೊಬ್ಬ ಬೆಂಕಿಗೆ ಹಾರಿಬಿಟ್ರೆ ನೀವು ಹೇಳಿದ್ದು ನಾನು ಕೇಳ್ತೀನಿ. ಕರೆಕ್ಟ್. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಯು ಹ್ಯಾವ್ ಟು ಟೇಕ್ ಫ್ಯೂ ಸ್ಟ್ಯಾಂಡ್ಸ್. ಯು ಹ್ಯಾವ್ ಟು ಟೇಕ್ ಫ್ಯೂ ಸ್ಟ್ಯಾಂಡ್ಸ್. ಯು ಆರ್ ಅ ಗುಡ್ ಫೋಟೋಗ್ರಾಫರ್. ಹಾಗನ್ಬಿಟ್ಟು ಇವಾಗ ನಾನು ಕೇಳಿದೆ ಅಂದಾಗ ಯಾವುದೋ ನಂಬಿಕೆ ಮೇಲೆ ನನಗೆ ಕೊಡ್ತೀರಾ. ಬಟ್ ಲೆಟ್ಸ್ ಪ್ರೆಸ್ಯೂಮ್ ದಟ್ ಫೋಟೋಗ್ರಾಫ್ ಇಸ್ ವೆರಿ ಇಂಪಾರ್ಟೆಂಟ್. ವೀರೇಶ್ ನೀವು ನನಗೆ ಕೊಡಲ್ಲ, ನೀವು ಹೇಳ್ತೀರಾ ಇಲ್ಲ ಸರ್ ಆ ಮ್ಯಾಗ್ಝಿನ್ ಅವ್ರಿಗೆ ತೊಗೊಂಡೋದು ಫಸ್ಟ್ ಅವ್ರಿಗೆ ಕೊಟ್ಬಿಡ್ತೀನಿ. ಕರೆಕ್ಟ್. ಅದು ಬಂದುಬಿಡಲಿ ಸರ್, ನಾನು ಕಳಿಸ್ಕೊಡ್ತೀನಿ. ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಈಗ ನೀವು ನನಗೆ ಕೊಟ್ಟರೆ ಅಂದ್ಕೊಳ್ಳಿ, ನಾನು ನನ್ನ ಸ್ನೇಹಿತರಿಗೆ ಯಾರಿಗೋ ನೋಡೋ ಅಂತ ಫಾರ್ವರ್ಡ್ ಮಾಡಿ ಅದು ಹೋಗ್ಬಿಡುತ್ತೆ. ಒನ್ಸ್ ಇಟ್ ಈಸ್ ದೇರ್, ಇಟ್ ಗೋಸ್ ವೈರಲ್. ಕರೆಕ್ಟ್. ಕರೆಕ್ಟ್. ಸೊ ಇವತ್ತು ಆ ಯುಗ ನಡೀತಾ ಇದೆ ಅಂದಾಗ ನಾವು ಹಳೆ ಯುಗದ ಥರ ಆಪ್ರೇಟ್ ಮಾಡೋಕ್ಕಾಗಲ್ಲ. ಅಲ್ಲ, ಈ ಪ್ರಶ್ನೆಗಳು ಯಾಕೆ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ಸುದೀಪ್ ಈಸ್ ಎ ಫೇಸ್ ಫಾರ್ ದ ಕನ್ನಡ ಫಿಲಿಮ್ ಇಂಡಸ್ಟ್ರಿ, ಆರ್ ಸುದೀಪ್ ಈಸ್ ಎ ಪ್ಯಾನ್ ಆಫ್ ದ ಕನ್ನಡ ಫಿಲಿಮ್ ಇಂಡಸ್ಟ್ರಿ ನಾವು. ಯಾಕೆಂದರೆ ಸುದೀಪ್ಗೆ ಆದ ಒಂದು ಅಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ. ಸೊ ನಿಮ್ಮ ಬಾಯಿಂದ ಈ ಥರದ ಪ್ರಶ್ನೆಗಳಿಗೆ ಏನಾರ ಉತ್ತರ ಬಂದಾಗ ಅದು ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ಒಂದು ಉದ್ದೇಶ. ಸಿಂಪಲ್ ವೀರೇಶ್, ನಾವೇನಾಗುತ್ತೆ, ಇನ್ನೊಬ್ಬ ನಿರ್ಮಾಪಕ, ನಿರ್ದೇಶಕ, ಕಲಾವಿದ ನನ್ನ ಸಿನಿಮಾನ ಪ್ರೊಟೆಕ್ಟ್ ಮಾಡ್ತಾನೆ ಅಥವಾ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳೋದು ತಪ್ಪು. ಸಪೋರ್ಟ್ ಮಾಡಲಿ, ಬಟ್ ಅದೇ ಜೀವನ ಆಗಿಬಿಡ್ಬಾರ್ದು. ಇನ್ನೊಬ್ಬರ ಮೇಲೆ ನಾವ್ಯಾಕೆ ಭಾರ ಆಗಬೇಕು? ಇದು ನಂದು ತಾನೆ, ನಾನು ಪ್ರೊಟೆಕ್ಟ್ ಮಾಡ್ಕೋತೀನಿ. ಇದನ್ನು ಮಾಡು ಅಂತಲೂ ನಂಗೆ ಚಿತ್ರರಂಗ ಹೇಳಿಲ್ಲ, ಜನನೂ ಬಂದು ಕೇಳಿಲ್ಲ ಇದನ್ನು ಮಾಡಿ ಅಂತ. ನಾವು ಮಾಡಿದ್ದದು ನಮ್ಮ ಬದುಕಿಗೆ, ನಮ್ಮ ಆಸೆಗೆ, ನಮ್ಮ ಅನ್ನಕ್ಕೆ ನಾವು ಮಾಡೋವಂಥ ಕೆಲಸಗಳಿವು. ಅದನ್ನು ಮಾಡಿದಾಗ ಅದನ್ನು ಕಾಪಾಡ್ಕೊಳ್ಬೇಕಾಗಿರೋದು ಖುದ್ದಾಗಿ ನಮ್ಮ ಜವಾಬ್ದಾರಿನ ಹೊರತು ಬೇರೆ ಯಾರ್ದು ಅಲ್ಲ. ವಿ ಹ್ಯಾವ್ ಟು, ಫಾರ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಸೇಯಿಂಗ್ ನೋ. ಯು ಹ್ಯಾವ್ ಟು ಲರ್ನ್ ಟು ಸೇ ನೋ. ಕರೆಕ್ಟ್. ವಿ ಡೋಂಟ್ ಸೇ ನೋ. ಇಮೋಷ್ನಲ್, ಅವ್ನು ತಪ್ಪು ತಿಳ್ಕೊಂಬಿಡ್ತಾನೆ, ಬೇಕಾದವ್ರಿ ಹೆಂಗೆ ನೋಡಿ, ಯಾರಿಗೂ ಕೊಡಬೇಡಿ, ಯಾರಿಗೂ ಹೇಳಬೇಡಿ. ಸಿ, ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ನಾವು ಸೀಕ್ರೆಟ್ ಹೇಳ್ತೀವಿ ಒಬ್ಬರಿಗೆ ಎದುರುಗಡೆ ಕೂರಿಸ್ಕೊಂಡು ಒಂದು ಸೀಕ್ರೆಟ್ ಹೇಳ್ತೀವಿ, ಮನಸ್ಸು ಬಿಚ್ಚಿ ಮಾತಾಡ್ಬಿಡ್ತೀವಿ. ಮಾತಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಲೈನ್ ಹೇಳ್ತೀನಿ, ಏನೋ ಹೇಳ್ಬಿಟ್ಟೆ, ಹುಷಾರು ಜನ, ಮತ್ತೆ ಯಾರ ಹತ್ರ ಮಾತಾಡೋಕೆ ಹೋಗ್ಬೇಡ ಹಾಗೆ ಅಂತ. ಅವ್ರು ಕೆಟ್ಟವರಲ್ಲ. ಅವ್ರೇನು ಮಾಡ್ತಾರೆ, ಎಲ್ಲೋ ಕೂತಿರ್ತಾರೆ, ಅವ್ರಿಗೊಂದು ಬೆಸ್ಟ್ ಫ್ರೆಂಡ್ ಇರ್ತಾರೆ,
ಆ ಬೆಸ್ಟ್ ಫ್ರೆಂಡ್ ಹತ್ರ ಏನೋ ಮಾತಾಡ್ತಾ ಇಲ್ಲ, ಚಿನ್ನ ತುಂಬ ನೋವಲ್ಲಿದೆ ಅನ್ಕೋಣ ಅವನು, ಹಿಂಗೆ ತುಂಬ ಹೇಳ್ಕೊಂಡ, ಬೇಜಾರಾಗತ್ತೆ ಅವ್ನು ನೋಡಿದೆ, ಥು ಯಾಕಪ್ಪ ಅವ್ನು ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನೋವಲ್ಲಿ ಇನ್ನೊಬ್ಬರ ಹತ್ರ ಹೇಳಿ ಅವ್ರಿಗೆ ಅದೇ ಲೈನ್ ಹೇಳ್ತಾರೆ. ಬಿಟ್ಟಾಕ ನಾನು ಇನ್ನು ಮಾತಾಡಿದ್ದು ಗೊತ್ತಾಗೋದು ಬೇಡ ಚಿನ್ನ ಆಯ್ತಾ. ಈಗ ನಾವು ಅವನಿಗೆ ಇನ್ನೊಂದು ಬೆಸ್ಟ್ ಫ್ರೆಂಡ್ ಇರ್ತಾನೆ, ಮೊನ್ನೆ ಅವ್ರು ಸಿಕ್ಕಿದ್ರು ಕಣ, ಅವ್ರು ಹೇಳ್ತಾ ಇದ್ರೇನೋ ಸುದೀಪ್ ಅವರೇನೋ ಸ್ವಲ್ಪ ಇದರಲ್ಲಿದ್ದಾರಂತೆ, ಹಾಗೆ ಹೀಗೆ. ಯು ನೋ ಹೌ ಇಟ್ ಈಸ್ ಗೋಯಿಂಗ್. ಕರೆಕ್ಟ್. Viral. Got it. It becomes now, a viral. it was not intentional. Now, every digital media is like that. Every best friend has another best friend. Don't forget. Correct. Now, ಇದು ನನ್ನ ಜೀವನ, ಇದು ಮಾತಾಡಿಲ್ಲ ಅಂದರೆ ಏನಾಗುತ್ತೆ, ನಾನು ಓಕೆ ನಿಮ್ಮ ಹತ್ರ ಹೇಳ್ಕೊಬೇಕು. ವಿ ಆಲ್ ನೀಡ್ ಟು ಎಲ್ಲೋ ಒಂದು ಕಡೆ ವೆಂಟೌಟ್ ಮಾಡ್ಬೇಕು. ನಾವು ಇದನ್ನು ಹೇಳ್ತೀವಿ. ವೆಂಟೌಟ್ ಮಾಡೋದ್ರಿಂದ ಏನು ಸಾಧಿಸ್ತಾ ಇದ್ದೀವಿ, ಸಂಪಾದಿಸ್ತಾ ಇದ್ದೀವಿ. ವೆಂಟೌಟ್ ಅದನ್ನು ಹೇಳ್ಕೊಂಡಿಲ್ಲ ಅಂದರೆ ಏನು ಕಳ್ಕೊತೀವಿ ಅಂತ ನೀವು ಒಂದು 2 ಸತಿ ಯೋಚನೆ ಮಾಡಿ. ಸ್ವಲ್ಪ ಇವತ್ತಿಗೆ ನೋವಾಗ್ಬೋದು, ಏನು ಹೇಳ್ಕೊಳಕ್ಕಾಗ್ತಾ ಇಲ್ಲ ನನ್ನ ಹತ್ರ, ಯಾರ ಹತ್ರ ಕೊರಗ್ತಾ ಇದ್ದೀನಿ, ಚಿನ್ನ ನೀನು ಕೊರಗ್ಬಿಡೋದು ಬೆಟ್ರು ಅಂತ ಹೇಳ್ತೀನಿ ನಾನು. ಹೇಳ್ಕೊಬೇಡ. ಇದು ನನ್ನ ಅನುಭವಗಳು ನಾನು ಹೇಳ್ತಾ ಇರೋದು. ಅದು ಹೆಂಗೆ ತಿರುಗಿ ವಾಪಸ್ ಬರುತ್ತೆ ಅಂದರೆ, ಏನು ಮುಟ್ಕೊಂಡು ನೋಡಬೇಕು ನಾವು, ಎಲ್ಲಪ್ಪ ಹೆಂಗಪ್ಪ ಅಂತ. ಆಮೇಲೆ ನೀವು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗೋದು, ಆಮೇಲೆ ನೀವು ಏನೋ ಮಾಡೋಕ್ಕೆ ಹೋಗೋದು ವೇಸ್ಟು. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್? ಕರೆಕ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲರ್ನ್ ಟು ಸೇ ನೋ, ಬೇಡ, ನಥಿಂಗ್, ಲೀವ್ ಇಟ್. ಬಿ ವೆರಿ ಕ್ಲಿಯರ್ ಇನ್ ಲೈಫ್, ಬಿಕಾಸ್ ಅವ್ರುಗಳಿಗಲ್ಲ ಅಂದ್ರೂ ನೀವು ನಿಮ್ಮ ಲೈಫ್ ಇನ್ವೆಸ್ಟ್ ಮಾಡಿದ್ದೀರಲ್ಲ. ಕರೆಕ್ಟ್. ಗಾಟ್ ಇಟ್? ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್? ಯು ಹ್ಯಾವ್ ಟು ಸರ್, ಯು ಹ್ಯಾವ್ ಟು ಪ್ರೊಟೆಕ್ಟ್ ಇಟ್. ಗೋ ಔಟ್ ಆಫ್ ದ ವೇ ಟು ಪ್ರೊಟೆಕ್ಟ್ ಇಟ್. ನೀವು ಎಷ್ಟು ಸಿನಿಮಾ ಮಾಡೋಕ್ಕೆ ಶ್ರಮ ಪಡ್ತೀರೋ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅದ್ರ ಹತ್ತಿರ ಶ್ರಮ ಪಡಬೇಕು ನೀವು, ಎಲ್ಲ ವಿಚಾರದಲ್ಲಿ. ಬಟ್ ನಂಬಿಕೆಗಳಿಂದ ಹಾಳಾಗೋಗ್ತಾ ಇದ್ದಾರೆ. ನೀವು ನಂಬಕ್ಕೆ ಬಂದಿದ್ದೀರಾ ಇಂಡಸ್ಟ್ರಿಗೆ? ಫಸ್ಟ್ ನಾನು ಅದನ್ನು ಕೇಳ್ತಾ ಇರೋದು. ಅಲ್ಲ, ಭಾಳ ಜನ ನಂಬ್ಕೊಂಡೇ ಬಂದಿರೋದು, ಯಾರೋ ಕೈ ಕೊಟ್ಬಿಡೋಣ ಆಗೋಗುತ್ತೆ. ಲೆಟ್ ಅಸ್ ನಾಟ್ ಜನರಲೈಸ್ ಬೇಡ. ನಾನು ವೀರೇಶಿಗೆ ನೀವು ಒಂದು ಪ್ರಶ್ನೆ ಕೇಳ್ತಂಗೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ನಂಬಕ್ಕೆ ಬಂದಿದ್ದೀರೋ ಬದುಕಕ್ಕೆ ಬಂದಿದ್ದೀರೋ? ಬದುಕಕ್ಕೆ ಎಲ್ಲ ಕರೆಕ್ಟಾ? ಬದುಕಲ್ಲಿ ನಂಬಿಕೆ ಇರಲಿ ಅಂತಿರೋದು ನಾನು. ಕರೆಕ್ಟ್. ನಂಬಿಟ್ಟು ಬದುಕ್ತೀನಿ ಅಂತ ಹೋಗ್ಕೋಬೇಡಿ. ಕರೆಕ್ಟ್. ಇದು ನಾನು ಕಲ್ತಿರೋ ಪಾಠ ನಾನು ಹೇಳ್ತಾ ಇರೋದು ವೀರೇಶ್, ಇನ್ನೊಬ್ಬರ ಅನುಭವ ನಾನು ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಈಗ ನಾನು ಮಾಡಿದ್ದೀನಿ, ನಾನು ಬಿಡಲ್ಲ. ಈ ಮಾಣಿಕ್ಯ ಮಾಡಿದಾಗ ನನ್ನೊಟ್ಟಿಗೆ ಕುಮಾರ್ ಇದ್ದರು ನಿರ್ಮಾಪಕರು. ಇವತ್ತು ಮಾಡಬೇಕಾದ್ರೆ ಅಲ್ಲಿ ಇನ್ನೊಬ್ರು ಇದ್ದಾರೆ, ಈ ಉಮಾಪತಿ ಇದ್ದಾರೆ ನನ್ನ ಹೆಬ್ಬುಲ್. ಯು ವಿಲ್ ನಾಟ್ ಫೈಂಡ್ ಒನ್ ಫೋಟೋಗ್ರಾಫ್ ಇನ್ ದರ್ ಮೊಬೈಲ್ ಮೊಬೈಲ್ಸ್. ಕರೆಕ್ಟ್. ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಕಮ್ ಇನ್ ಪೇಪರ್. ಸ್ಟ್ರಿಕ್ಟಾಗಿ ನಾನೇ ತೊಗೊಳಲ್ಲ ಅಂದಮೇಲೆ ನಾನು ಎಲ್ರಿಗೂ ಹೇಳೋದು, ನಾನು ಮಾಡ್ತಾ ಇದ್ದೀನಿ ತಾನೆ, ನನಗೆ ಇಂಟ್ರೆಸ್ಟ್ ಇಲ್ವಾ, ನಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ಬೇಕು ಫೋಟೋ, ನನ್ನ ಮಗಳಿಗೆ ನಿಮಗೆ ಯಾಕೆ ಬರುತ್ತೆ ನಾಳೆ? ಓಕೆ, ಈಗ ನಮ್ಮ ಸ್ನೇಹಿತರ ತಗೊಳ್ಳಿ, ನಮ್ಮ ಉಮಾಪತಿ ಅವ್ರನ್ನ ತಗೊಳ್ಳಿ, ಇಲ್ಲ ರಘುನಾಥ್ ಅವ್ರನ್ನ ತಗೊಳ್ಳಿ, ಇಬ್ಬರು ಹೊಸಬ್ರು, ಅವರಿಗಷ್ಟು ತಿಳುವಳಿಕೆ ಇಲ್ಲ, ಎಕ್ಸೈಟ್ಮೆಂಟ್ ಜಾಸ್ತಿ. ಓಕೆ, ಇವ್ರಿಗೆ ನಾವು ಹೇಳಬೇಕು, ಹೇಳಿ ನಿನಗೆ ಸಿನಿಮಾ ಇಂಪಾರ್ಟೆಂಟು, ನಿಂದು ಇದು ಇಂಪಾರ್ಟೆಂಟ್, ನೋಡಿ ಹಿಂಗೆ ಆಗುತ್ತೆ, ಬೇಡ ಸರ್ ಅದೇನು ಚೆನ್ನಾಗಿದೆ ಸರ್, ಬರಲಿ ಆಮೇಲೆ ನೋಡ್ಕೊಳೋಣ ಅಂತಾರೆ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್? ನೌ ಇಟ್ ಈಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್ ಟು ಕಮ್ ಟು. ನೋವುತ್ತೆ ಸರ್, ನಮಗೂ ಆಗುತ್ತೆ, ಏನೇ ನಮ್ಮದನ್ನೇ ನಾವು ನೋಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಆ ನೋವ್ಕಿನ ಈ ನೋವು ಬೆಟ್ರು. 100% ಕರೆಕ್ಟ್ ಇದು. ಆ್ಯಂಡ್ ಯಾಕೆ ಹೇಳ್ತಾ ಇದೀವಿ ಅಂತ ಇನ್ನು 10 ದಿನ ಆದಮೇಲೆ ಅರ್ಥ ಆಗುತ್ತೆ. ಎವ್ರಿ ಟ್ರೂತ್ ವಿಲ್ ಟೇಕ್ ಲಿಟಲ್ ಟೈಮ್ ಟು ಪಾಪ್ ಅಪ್. ಕರೆಕ್ಟ್. ಇವತ್ತಿಗೆ ಹಾರ್ಷ್ ಅನ್ನಿಸ್ಬೋದು, ಏನ್ರಿ ನಮ್ಮ ಸಿನಿಮಾ ನಮಗೆ ಮುಟ್ಟಕ್ಕೆ ಬಿಡಲ್ಲ ಅವರು, ಪರವಾಗಿಲ್ಲ. ಈಗ ಅವ್ರನ್ನ ಮೆಚ್ಚೋಕ್ಕೆ ನಾನು ಹುಟ್ಟಿದ್ದೀನೋ, ಸಿನಿಮಾ ಮಾಡೋಕ್ಕೆ ಹುಟ್ಟಿದ್ದೀನೋ, ಎರಡರಲ್ಲಿ ಒಂದು ಡಿಸೈಡ್ ಮಾಡೋಣ. ಕರೆಕ್ಟ್. ಗೊತ್ತಾಯ್ತಲ್ಲ ನಿಮಗೆ? ಸೊ ನಾನು ಅದನ್ನು ಹೇಳ್ತಾ ಇರೋದು, ಯು ಕ್ಯಾನ್ ನಾಟ್, ಎವ್ರಿ ಗವರ್ಮೆಂಟ್ ಆಲ್ಸೋ, ಎವ್ರಿ ಲಾ ಎನ್ಫೋರ್ಸ್ ಮಾಡಬೇಕಾದ್ರೆ ಒಂದು ಸೆಗ್ಮೆಂಟ್ ಹತ್ರ ಕೆಟ್ಟವ್ರು ಆಗೇ ಆಗ್ತಾರೆ ಅವರು. ಬಟ್ ಇಟ್ ಈಸ್ ಲಾ, ವಿ ಹ್ಯಾವ್ ಟು ಎನ್ಫೋರ್ಸ್ ಇಟ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಕಂಟ್ರಿ, ಪೀಪಲ್ ಆ್ಯಂಡ್ ಎವ್ರಿಥಿಂಗ್. ಹಾಗೆ ಇದು ಲಾನೂ ಅಲ್ಲ, ಏನೂ ಅಲ್ಲ, ನಮ್ಮ ಜೀವನ. ವಿ ಹ್ಯಾವ್ ಟು 10ರಷ್ಟು ಶ್ರಮ ನಾವು ಕಾಪಾಡ್ಕೊಳ್ಳೋಕೆ. ಸಿಂಪಲ್, ಮಗು ಹೆರೋದಕ್ಕೆ ಏನೇನಿದೆ? ಯು ನೀಡ್ 2 people, a little process, and a baby is born. Simple. Then Struggle is for the lady. Correct. Of course, she gets pregnant, everything is different. But after the baby is born, when the struggle starts, to secure it. Do you understand what I'm talking about? Yeah. Secure it from everything in the world till it comes to one conscious level that it can operate by itself. ಸಿನಿಮಾ ಥಿಯೇಟ್ರಿಗೆ ಬಿಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಮುಗಿಯುತ್ತೆ. ಅಲ್ಲಿಂದ ಮೇಲೆ ಅದಾಗೆ ಹೋಗ್ತಾ ಇರುತ್ತೆ. ಪೈರಸಿ ಬರಲಿ ಬರದೇ ಇರಲಿ, ಸಿಸ್ಟಮ್ನೇ ಚಾಲೆಂಜ್ ಮಾಡ್ಬೋದು ನೀವು. ಕಾರಣ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದಾಗ ನೀವು ಏನೇ ಪೈರಸಿ ಬಿಡಿ, ಜನ ಬಂದೇ ಬರ್ತಾರೆ ಥಿಯೇಟ್ರಿಗೆ. ವಿ ಡೂ ಸಚ್ ಥಿಂಗ್ಸ್ ಆಲ್ಸೋ. ಅಂಥ ಮಿರಕಲ್ಸ್ ನಡೆದಿದೆ ಸುಮಾರು ಕಡೆ. ಬಟ್ ವಿ ಹ್ಯಾವ್ ಟು ವಿರೇಜ್, ದೇರ್ ಇಸ್ ನೋ ಆಪ್ಷನ್ಸ್ ಫಾರ್ ದಟ್. ಇಲ್ಲಿ ಎಲ್ಲೋ ಒಂದು ಕಡೆ ಲಾ ಎನ್ಫೋರ್ಸ್ ಆಗುತ್ತೆ, ಏನೋ ಕಾಪಾಡ್ಕೋತೀವಿ ಅಂದರೆ ವಿ ಆರ್ ರಾಂಗ್.
ಎಸ್ ಸುದೀಪ್, ಐ ಥಿಂಕ್ ಫಸ್ಟ್ ಟೈಮ್ ಪ್ರೀತಲೋಕ ಒಂದು ಇಂಟರ್ವ್ಯೂ ಅಂತ ಆಗಿರೋದು ಇಷ್ಟು ವರ್ಷದಲ್ಲಿ. ಪ್ರಾಬಬ್ಲಿ ಐ ಥಿಂಕ್ ಕರ್ನಾಟಕದಲ್ಲಿ ಇದು ಫಸ್ಟ್ ಆನ್ಲೈನ್ ಇಂಟರ್ವ್ಯೂ ಅಂತಲೂ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ, ಐ ಗೆಸ್ ಸೊ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿನೇಶ್. ಆಲ್ ದಿ ಬೆಸ್ಟ್.